ವೀಕ್ಷಕರೇ, ಸುಹಾಸಿನಿಗೆ ಸ್ವಾಗತ. ಅಂದವಾಗಿ ಕಾಣೋದಕ್ಕೆ ಯಾರಿಗಿಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ಬರು ಕೂಡ ಸುಂದರವಾಗಿ ಕಾಣಬೇಕು ಅನ್ಕೊಂತಾರೆ. ಆದರೆ ಕೆಲವೊಬ್ಬರ ಜೀವನದಲ್ಲಿ ಅವರ ಕನಸು ನನಸಾಗಲ್ಲ. ಆದರೆ ಇವತ್ತು ವೈದ್ಯ ಲೋಕ ಸಾಕಷ್ಟು ಮುಂದುವರೆದಿದೆ. ಅದರಲ್ಲಿ ಮುಖ್ಯವಾಗಿ ಪ್ಲಾಸ್ಟಿಕ್ ಸರ್ಜರಿಯಂತಹ ಸೌಲಭ್ಯಗಳು ಕೂಡ ಸಿಗ್ತಾ ಇವೆ. ಹಾಗಾದ್ರೆ ಈ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಏನು, ಯಾರೆಲ್ಲ ಇದರ ಬಳಕೆ ಮಾಡ್ಕೋಬಹುದು, ಇದರ ಪರಿಣಾಮಗಳು ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಇದರ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಆಸ್ಪತ್ರೆಯ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಅನಂತೇಶ್ವರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅನಂತೇಶ್ವರ್ ಅವರು, ಪ್ರತಿ ಬಾರಿಯೂ ಕೂಡ ನಾವು ಈ ಪ್ಲಾಸ್ಟಿಕ್ ಸರ್ಜರಿ ಅನ್ನೋ ಹೆಸರನ್ನ ಕೇಳ್ತಾ ಇರ್ತೀವಿ. ಅಥವಾ ಯಾವುದೋ ತಾರೆ ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡಿಸ್ಕೊಂಡ್ರು, ಅಥವಾ ಅಪಘಾತದಲ್ಲಿ ಏನೋ ತೊಂದರೆಯಾಗಿ ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡಿಸ್ಕೊಂಡ್ರು ಅಂತ. ಆದ್ರೆ ಈ ಪ್ಲಾಸ್ಟಿಕ್ ಸರ್ಜರಿ ಏನೋ ಅನ್ನೋದು ಸಂಪೂರ್ಣ ಚಿತ್ರಣ ಇದುವರೆಗೂ ಸಿಕ್ಕಿಲ್ಲ. ಹಾಗಾದ್ರೆ ಈ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಏನು? ಪ್ಲಾಸ್ಟಿಕ್ ಸರ್ಜರಿ ಅಂತಂದರೆ ಆ್ಯಕ್ಚುಲಿ ಮುಖ್ಯವಾಗಿ ಏನಾಯಿತು ಅಂತಂದರೆ, ಸುಮಾರು 1890 ಇಸ್ವಿ ತನಕನೂ ಅದಕ್ಕೆ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತಲೇ ಕರಿತಾ ಇದ್ದಿದ್ದು. ಅದೇನಾಯಿತು, ಡೆಸಾಲ್ಟ್ ಅನ್ನೋ ಮನುಷ್ಯ ಅದಕ್ಕೆ ಬೇಡ, ಪ್ಲಾಸ್ಟಿಕ್ ಅನ್ನೋ ಹೆಸರಿನಿಡಬೇಕು ಈ ವಿಭಾಗಕ್ಕೆ, ಅದು ನಮ್ಮೆಲ್ಲ ಅಭಿಪ್ರಾಯಗಳನ್ನು ಕ್ರೋಢೀಕರಿಸುತ್ತೆ ಅಂತಂದ್ಬಿಟ್ಟು ಹೇಳಿ ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಅಥವಾ ಪ್ಲಾಸ್ಟಿಕ್ ಶಸ್ತ್ರಚಿಕಿತ್ಸೆ ಅಂತ ಹೇಳಿದ್ರು. ಪ್ಲಾಸ್ಟಿಕ್ ಅಂತಂದರೆ ಅರ್ಥ ಏನು ಅಂತಂದರೆ ಟು ಗಿವ್ ಶೇಪ್. ಪ್ಲಾಸ್ಟಿಕೋಸ್ ಮೀನ್ಸ್ ಟು ಮೌಲ್ಡ್ ಆರ್ ಟು ಗಿವ್ ಶೇಪ್ ಅಂತ. ಹಾಗಾಗಿ ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೆಸರು ಬಂತಷ್ಟೇ. ಸೊ ಪ್ರಾಬ್ಲಮ್ ಎವ್ರಿಥಿಂಗ್ ವಾಸ್ ಆಲ್ ರೈಟ್. ಏನಾಯಿತು ಅಂತಂದರೆ ಸುಮಾರು 1920ನೇ ಇಸ್ವಿಗೆ ನಮಗೆ ಈ ಸಿಂಥೆಟಿಕ್ ಪ್ಲಾಸ್ಟಿಕ್ ಬಂದಾಗಿನಿಂದ ಭಾಳ ಕನ್ಫ್ಯೂಷನ್ ಶುರುವಾಗ್ಬಿಡ್ತು. ಸೊ ಪ್ಲಾಸ್ಟಿಕ್ ಸರ್ಜರಿ ಅಂತಂದರೆ ಅದರೊಳಗೆ ಈ ಡಾಕ್ಟ್ರುಗಳೆಲ್ಲ ಸೇರಿ ಅದರೊಳಗೆ ಏನೋ ಪ್ಲಾಸ್ಟಿಕ್ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಆಗಿ ಅದಕ್ಕೆ ಆ್ಯಕ್ಚುಲಿ ಪ್ಲಾಸ್ಟಿಕೋಸ್ ಮೀನ್ಸ್ ಟು ಗಿವ್ ಶೇಪ್, ಟು ಮೌಲ್ಡ್ ಅಂತ ಅರ್ಥ. ಸೊ ಅಂತಂದರೆ ಈ ವಿಭಾಗದಿಂದ ಏನೆಲ್ಲ ಕಾರ್ಯಗಳು ಮಾಡ್ಬೋದು, ಏನೆಲ್ಲ ಸರ್ಜರಿಗಳು ಮಾಡ್ಬೋದು, ಇಟ್ ಇಸ್ ಬೇಸಿಕಲಿ ಟು ಗಿವ್ ಶೇಪ್ ಟು ಎ ಪರ್ಸನ್. ದಟ್ ಈಸ್ ದ ಐಡಿಯಾ. ಸೊ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಆ್ಯಕ್ಚುಲ್ ಅರ್ಥ ಅದು. ಅಂದ್ರೆ ಒಂದು ಭಾಗವನ್ನ ಸವಿಸ್ತಾರವಾಗಿ ಪೂರ್ಣ ಮಾಡುವಂತಹದ್ದು, ಒಂದು ಒಳ್ಳೆಯ ರೂಪವನ್ನ ಕೊಡೋದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳ್ತೀವಿ. ಆದ್ರೆ ಈ ಪ್ಲಾಸ್ಟಿಕ್ ಸರ್ಜರಿಯ ಮುಖ್ಯ ಲಾಭಗಳು ಏನೇನು ಅಂತ ಹೇಳ್ಬೋದು? ಸಾಮಾನ್ಯವಾಗಿ ಪ್ಲಾಸ್ಟಿಕ್ ಸರ್ಜರಿ ಅಂತಂದರೆ ಕಾಮನ್ ಆಗಿ ಎಲ್ಲರಿಗೂ ಏನು ಅನ್ಸುತ್ತೆ ಅಂದರೆ ಬರೀ ಸೌಂದರ್ಯವರ್ಧಕ ಚಿಕಿತ್ಸೆ ಅಂತ ಮಾತ್ರ ಜನಗಳಿಗೆ ಅಭಿಪ್ರಾಯ ಉಂಟು. ಆ್ಯಕ್ಚುಲಿ ಅದು ತುಂಬ ಅಗಾಧವಾದ ವಿಭಾಗ. ಆ್ಯಕ್ಚುಲಿ ನೋಡಿದರೆ ತುಂಬ ಅದರೊಳಗಡೆ ಸಬ್ ಡಿಸಿಪ್ಲಿನ್ಸ್ ಅಂತ ಏನು ಹೇಳ್ತೀವಿ, ಬ್ರಾಂಚಸ್, ಅದು ತುಂಬ ಆಗೋಗಿದೆ ಈಗ. ಆ್ಯಕ್ಚುಲಿ ಹಾಗೆ ನೋಡಿದರೆ ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿ ಅಥವಾ ಹ್ಯಾಂಡ್ ಸರ್ಜರಿ, ಕ್ರೇನಿಯೋಫೇಶಿಯಲ್ ಅಂತಂದರೆ ತಲೆ ಸ್ಕಲ್ದು ಶೇಪ್ನೆಲ್ಲ ಆಲ್ಟ್ರ್ ಮಾಡೋದು, ಅಥವಾ ಹುಟ್ಟಿದಾಗಿನಿಂದಲೇ ವಿಕಲಾಂಗತೆ ಇದ್ದರೆ ಅವುಗಳನ್ನೆಲ್ಲ ಕರೆಕ್ಷನ್ ಮಾಡೋದು. ಹಾಗಾಗಿ ಇವೆಲ್ಲವನ್ನು ಸೇರಿಸ್ಕೊತಾ ಬಂದಿದ್ದರೆ ಪ್ಲಾಸ್ಟಿಕ್ ಸರ್ಜರಿ ಅನ್ನೋದು ತುಂಬ ದೊಡ್ಡ ವಿಭಾಗ. ಆದರೆ ಆ್ಯಕ್ಚುಲಿ ಇವತ್ತಿನ ದಿವಸ ನೀವು ಸಮಯಾನುಭವದಿಂದ ಬರೀ ಸೌಂದರ್ಯ ಚಿಕಿತ್ಸೆ ಬಗ್ಗೆ ಮಾತ್ರ ಮಾತಾಡೋಣ ಅಂತ ಹೇಳಿರೋದ್ರಿಂದ ವಿ ವಿಲ್ ಸ್ಟಿಕ್ ಟು ಓನ್ಲಿ ಸೌಂದರ್ಯ ಚಿಕಿತ್ಸೆ ವಿಭಾಗಕ್ಕೆ ಮಾತ್ರ ಮಾತಾಡೋಣ. ಸೊ ಸೌಂದರ್ಯ ಹೇಳಿ. ಓಕೆ, ಈ ಸೌಂದರ್ಯವರ್ಧಕವಾಗಿ ಅಂದ್ರೆ ಸೌಂದರ್ಯಕ್ಕೋಸ್ಕರ ಸರ್ಜರಿ ಮಾಡಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ಆದ್ರೆ ಮುಖದ ಭಾಗದಲ್ಲಿ ಅಥವಾ ಬೇರೆ ಭಾಗಗಳಲ್ಲಿ ಊನವಾಗಿರುವಂತಹ ಭಾಗವನ್ನ ಸರಿ ಮಾಡಿಕೊಂಡು ಅದು ಸುಂದರವಾಗಿ ಕಾಣುವಂತೆ ಮಾಡ್ಕೊಳ್ಳೋದು ತುಂಬಾ ಕಡೆ ಕೇಳ್ಪಡ್ತೀವಿ. ಅಥವಾ ತುಟಿ ಸರಿ ಇಲ್ಲದೆ ಇರೋರು ಅಥವಾ ಮೂಗು ಸರಿ ಇಲ್ಲದೆ ಇರೋರು ಈ ರೀತಿಯಾದಂತಹ ಸರ್ಜರಿಗಳನ್ನ ಮಾಡಿಸ್ಕೊತಾರೆ. ಇದು ಯಾವ ವಿಭಾಗ ಕಾಣಿಸ್ಕೊಳ್ಳುತ್ತೆ ಮತ್ತೆ ಈ ಸರ್ಜರಿ ಯಾರಿಗೆ ಮಾಡಲಾಗುತ್ತೆ? ಓಕೆ, ಒಂದು ಅರ್ಥದಲ್ಲಿ ಏನು ಹೇಳಬೇಕು ಅಂತಂದರೆ, ಈಗ ನೋಡಿ, ಒಬ್ಬ ಮನುಷ್ಯ ನಾರ್ಮಲ್ ಅಂತಂದರೆ ಸಾಮಾನ್ಯವಾಗಿರುವಂಥದ್ದು ಹೇಗೆ ದೇವದತ್ತ ರೂಪವಾಗಿ ಏನು ಬಂದಿರೋದ್ರಿಂದ, ಅದು ಅಪಘಾತದಿಂದ ಅವನಿಗೇನೋ ತೊಂದರೆಯಾಗಿ ಮುಖದಲ್ಲಿ ಅಥವಾ ಬೇರೆ ಕುರೂಪತೆ ಆಗುತ್ತೆ, ಅಥವಾ ಬೇರೊಂದು ಕಾರಣಗಳಿಂದ ಆಕ್ಸಿಡೆಂಟ್ ಆಗಿ ಅಥವಾ ಇನ್ನೇನೋ ವಿಷಯದಿಂದ ಸುಟ್ಟು ಗಾಯಗಳಾಗ್ಬೋದು. ಆ ಫಂಕ್ಷನ್ ಮತ್ತು ಫಾರ್ಮ್ ಅಂತಂದರೆ ನೋಡೋದಕ್ಕೆ ಪ್ಲಸ್ ಕೆಲಸ ಮಾಡೋದಕ್ಕೆ ಎರಡರಿಂದನೂ ತೊಂದರೆ ಅನುಭವಿಸ್ತಾನೆ. ಸೊ ಆ ಸರ್ಜರಿ ಮಾಡಿಬಿಟ್ಟು ಅವನನ್ನು ಮಾಮೂಲಿ ಸ್ಥಿತಿಗೆ ತರೋದಕ್ಕೆ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಕಾಸ್ಮೆಟಿಕ್ ಸರ್ಜರಿ ಅಂತ ಏನು ಅಂತ ಸಾಮಾನ್ಯವಾಗಿ ಬರೋರು ಅವರಿಗೆ ಬೇರೆ ಏನು ಈ ಥರದ್ದೇನು ತೊಂದರೆಗಳಿರೋದಿಲ್ಲ. ದೇ ಆರ್ ಆಲ್ರೆಡಿ ನಾರ್ಮಲ್. ಸೊ ಆ್ಯಕ್ಚುಲಿ ಸ್ಪೀಕಿಂಗ್ ಇವರನ್ನು ನಾವು ಪೇಷಂಟ್ಸ್ ಅಂತ ಹೇಳೋ ಹಾಗಿಲ್ಲ. ಸೊ ದೇ ಆರ್ ನಾರ್ಮಲ್ ಬಟ್ ದೇ ವಾಂಟ್ ಟು ಲುಕ್ ಮೋರ್ ಬ್ಯೂಟಿಫುಲ್. ಅಂದರೆ ಇನ್ನೂ ಸುಂದರವಾಗಿ ಕಾಣಿಸ್ಬೇಕು, ನಾನು ಇರೋದಕ್ಕಿಂತ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಬರೋದ್ರಿಂದ ಇವರನ್ನು ನಾವು ಪೇಷಂಟ್ಸ್ ಅಂತ ಹೇಳೋ ಹಾಗೆ ಇಲ್ಲ. ಸೊ ಇವರಿಗೆ ಸೌಂದರ್ಯವರ್ಧಕ ಚಿಕಿತ್ಸೆ ಅಂತ ಹೇಳ್ತೀವಿ ಅಥವಾ ಕಾಸ್ಮೆಟಿಕ್ ಸರ್ಜರಿ ಅಂತ, ವಿಚ್ ಈಸ್ ವೆರಿ ಕಾಮನ್ಲಿ ಯೂಸ್ಡ್. ಆ್ಯಕ್ಚುಲಿ ಅದಕ್ಕೂ ಕರೆಕ್ಟಾಗಿ ಹೇಳಬೇಕು ಅಂತಂದರೆ ಆಸ್ಥೆಟಿಕ್ ಸರ್ಜರಿ ಅಂತ ಅನ್ನೋದು ಒಳ್ಳೆಯ ವರ್ಡ್ ಅಂತ ಹೇಳಬೇಕು ನಾನು ಅದನ್ನು. ಓಕೆ,
ಆದರೆ ಈ ಕೆಲವೊಂದು ಮಿತಿಗಳಿವೆ ಅಂತ ಹೇಳ್ಬೋದು. ಅಂದರೆ ಇವಾಗ ಮೂಗಿನ ಬಗ್ಗೆ ಶೇಪ್ ಮಾಡ್ಕೋತಾರೆ, ಅಂದರೆ ಬೇರೆಯವ್ರ ಮೂಗಿನ ಕಿತ್ತು ಇವ್ರಿಗೆ ಮೂಗಿಗೆ ಹಾಕ್ತಾರೆ, ಅಥವಾ ತುಟಿಯನ್ನು ಬದಲಾವಣೆ ಮಾಡ್ಕೋಬೇಕು ಅಂದರೆ ಬೇರೆಯವ್ರ ತುಟಿಯನ್ನು ಕಿತ್ತು ಇವ್ರಿಗೆ ಹಾಕ್ತಾರೆ, ಅಥವಾ ಚರ್ಮದ ಬದಲಾವಣೆ ಅಂದರೆ ಪ್ಲಾಸ್ಟಿಕ್ನ ಬಳಸ್ತಾರೆ, ಆ ರೀತಿಯಾದಂತಹ ಶೇಪ್ ಕೊಡ್ತಾರೆ. ಹೀಗೆ ಹಲವಾರು ಗೊಂದಲಗಳಿವೆ. ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತಾರೆ? ಇವಾಗ ಆ ರೀತಿಯಾದಂತಹ ಕಾಸ್ಮೆಟಿಕ್ ಸರ್ಜರಿಯನ್ನು ನೀವು ಮಾಡೋದಾದರೆ ಯಾವ ರೀತಿ ಸರ್ಜರಿ ಅದು? ಜನಗಳಿಗೆ ಒಂದು ತಪ್ಪಭಿಪ್ರಾಯ ಏನು ಅಂತಂದರೆ, ಆಲ್ರೆಡಿ ನಾನು ಹೇಳಿದ ಹಾಗೆ ಒಂದು ಪ್ಲಾಸ್ಟಿಕ್ ಅನ್ನೋದು ಬಂದಾಗಿನಿಂದ ಸೊ ಜನಗಳಿಗೆ ಪ್ಲಾಸ್ಟಿಕ್ ಅಂತಂದರೆ ನಾವೇನೋ ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ ಅನ್ನೋ ವಿಷಯ ಒಂದು ತಲೆ ಒಳಗೆ ಹೊಕ್ಬಿಟ್ಟಿರುತ್ತೆ. ಆ್ಯಕ್ಚುಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಈ ಬೇರೊಂದು ಮುಖ್ಯವಾಗಿ ಒಂದು ಮೂಗಿನ ಸರ್ಜರಿ ಆರ್ ವಾಟ್ ವಿ ಕಾಲ್ ಇಸ್ ರೈನೋಪ್ಲಾಸ್ಟಿ, ಇನ್ನೊಂದು ಕಣ್ಣಿನ ಬ್ಲೆಫರೋಪ್ಲಾಸ್ಟಿ ಅಂತ ಹೇಳ್ತೀವಿ. ಅಂತಂದರೆ ಊದುಗಣ್ಣಿರುತ್ತೆ ಅಥವಾ ತೇಲುಗಣ್ಣಿರುತ್ತೆ ಅಥವಾ ಜೋಲೆಗಣ್ಣಿರುತ್ತೆ, ಇಂಥವ್ರಿಗೆ ಮತ್ತೆ ಬ್ಲೆಫರೋಪ್ಲಾಸ್ಟಿ ಅನ್ನೋ ಸರ್ಜರಿ. ಅಥವಾ ತುಟಿದು ಸರ್ಜರಿ, ಜೋಲು ತುಟಿ ಇರ್ಬೋದು ಅಥವಾ ಸಣ್ಣ ತುಟಿ ಇರ್ಬೋದು, ಅದನ್ನು ದಪ್ಪ ಮಾಡೋದಕ್ಕಾಗಲಿ ಅಥವಾ ತೆಳು ಮಾಡೋದಕ್ಕಾಗಲಿ ಶಸ್ತ್ರಚಿಕಿತ್ಸೆ ಮಾಡ್ತೀವಿ. ಆಮೇಲೆ ಎದೆ ಭಾಗ, ಕೆಲವರಿಗೆ ಎದೆ ಭಾಗದಲ್ಲಿ ಸ್ವಲ್ಪ ಚಪ್ಪಟೆ ಆಗಿರ್ಬೋದು ಅಥವಾ ಕೆಲವರಿಗೆ ಜಾಸ್ತಿ ಇರ್ಬೋದು, ಅವೆರಡನ್ನು ನಾರ್ಮಲ್ ಶೇಪ್ ತರೋದಕ್ಕೆ ಅದಕ್ಕೂ ಸಹಿತ ಸೌಂದರ್ಯವರ್ಧಕ ಚಿಕಿತ್ಸೆ ಮಾಡ್ತೀವಿ. ಮತ್ತು ಕೆಲವರಿಗೆ ಈ ಹೊಟ್ಟೆ ತುಂಬ ದಪ್ಪ ಇರೋದು ಅಥವಾ ಕೈಕಾಲುಗಳೆಲ್ಲ ದಪ್ಪ ಇರೋದು, ಫ್ಯಾಟ್ ಬೊಜ್ಜಿರೋ ಅಂಥ ಜಾಗನೆಲ್ಲ ತೆಗೆದು ಸೊ ಅದನ್ನು ಸಪೂರ ಮಾಡೋದು, ದೇಹನ ಸಪೂರ ಮಾಡೋದಕ್ಕೆ ಲೈಪೋಸೆಕ್ಷನ್ ಅನ್ನೋ ವಿಧಾನ ಬಳಸ್ತೀವಿ. ಸೊ ಹೀಗಾಗಿ ಇವಷ್ಟು ಒಂದು 6-7 ಸರ್ಜರಿಗಳೇನಿದೆ ಕಾಮನ್ ಆಗಿ ಮಾಡೋದು ಅಂತಂದರೆ ಸಾಮಾನ್ಯವಾಗಿ ಮಾಡುವಂಥ ಸರ್ಜರಿಗಳಿಗೆ ಸೌಂದರ್ಯವರ್ಧಕ ಚಿಕಿತ್ಸೆ ಅಂತ ಹೇಳ್ತೀವಿ. ಸೊ ಒಂದೊಂದನೇ ವಿಧಾನವಾಗಿ ತಗೊಂಡ್ರೆ ನಾವು ಆ್ಯಕ್ಚುಲಿ ನೀವು ಈಗ ಲೈಪೋಸೆಕ್ಷನ್ ಅಂತ ಹೇಳ್ತೀವಿ ಅಂತ ಇಟ್ಕೊಳ್ಳಿ. ಜನಗಳಿಗೆ ಏನು ಅಭಿಪ್ರಾಯ ಅಂತಂದರೆ, ಈಗ ಟುಂಟುನ್ ಥರ ಇರ್ತಾಳೆ, ಹೊರಗಡೆ ಬಂದ ತಕ್ಷಣ ಸರ್ಜರಿ ಆದ ತಕ್ಷಣ ಮಾಧವಿ ದೀಕ್ಷಿತ್ ಆಗ್ಬಿಡ್ತಾಳೆ ಅಂತಂದ್ಬಿಟ್ಟು. ಹಾಗಾಗಿ ಖಂಡಿತ ಸಾಧ್ಯವಿಲ್ಲ. ಏನಾಗುತ್ತೆ ಅಂತಂದರೆ, ಇದರೊಳಗೆ ಒಂದು 20% 30% ಮಾತ್ರ ನಾವು ಸ್ವಲ್ಪ ಸೆಳಿಬೋದು ಹೊರಗಡೆಗೆ, ಈ ಕೊಬ್ಬಿನ ಅಂಶನ ತೆಗಿಬೋದು. ಉಳಿದದ್ದೆರಡು ಏನಾಗುತ್ತೆ ಅಂತಂದರೆ ಅವರ ದೇಹ ಪ್ರಕೃತಿಯನ್ನು ಅವಲಂಬಿಸಿರುತ್ತೆ, ಅಥವಾ ಎಕ್ಸರ್ಸೈಸ್ ಏನಂತಂದರೆ ನಾವು ಅವ್ರನ್ನ ವ್ಯಾಯಾಮ ಮಾಡೋ ರೀತಿ ಪ್ಲಸ್ ಆಹಾರ ಸೇವಿಸುವಂಥ ರೀತಿ, ಇವೆರಡರಿಂದನೂ ಅವರು ತೂಕ ಕಮ್ಮಿ ಮಾಡ್ಕೊಳ್ಳೇಬೇಕು. ನಾವು ಆಪ್ರೇಷನ್ ಮಾಡಿದ ಮೇಲೂ ಅವರು ಇವೆರಡನ್ನ ಫಾಲೋ ಮಾಡಿದರೆ ಮಾತ್ರ ಅವರಿಗೆ ಆ ರೂಪ ಮೇಂಟೈನ್ ಆಗ್ತಾ ಬರುತ್ತೆ. ಹೊರತುವೆ ಅದು ಸುಮ್ಮನೆ ಬರೀ ಸರ್ಜರಿ ಮಾಡಿದ್ಕೊಂಡ ತಕ್ಷಣ ನನಗೆ ಈ ತೂಕ ಕಮ್ಮಿ ಆಗಿಬಿಡುತ್ತೆ ಅನ್ನೋದೊಂದು ತಪ್ಪು ಅಭಿಪ್ರಾಯ. ಇನ್ನೊಂದು, ತುಂಬ ದಪ್ಪ ಇರ್ತೀನಿ, ನಾನು ತೂಕ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಲೈಪೋಸೆಕ್ಷನ್ ಮಾಡಿಸ್ಕೊತೀನಿ ಅನ್ನೋದು ಎಗೇನ್ ಅದು ಒಂದು ತಪ್ಪು ಅಭಿಪ್ರಾಯ. ಲೈಪೋಸೆಕ್ಷನ್ ಏನು ಅಂತಂದರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಲೈಪೋಸ್ಕಲ್ಪ್ಚರ್. ಈಗ ಉದಾಹರಣೆಗೆ ತುಂಬ ದಪ್ಪ ಇರ್ತಾರೆ, ಎಕ್ಸರ್ಸೈಸ್ ಮಾಡ್ತಾರೆ, ಡಯಟು ಮಾಡ್ತಾಯಿದ್ದೀನಿ ಸರ್, ನಾನಿವಾಗ ಕಮ್ಮಿ ಆಗಿದ್ದೀನಿ, ನನ್ನ ತೂಕ ಸುಮಾರು 80 kg ಇದ್ದೆ, ಇವಾಗ ನಾನು 60 kg ಆಗಿದ್ದೀನಿ. ಆದರೆ ಕೆಲವೊಂದು ದೇಹದ ಜಾಗಗಳಲ್ಲಿ ಆ ಕೊಬ್ಬಿನಂಶ ಹೋಗಿಲ್ಲ ನನಗೆ. ಉದಾಹರಣೆಗೆ ತೊಡೆ ಅಥವಾ ಕೆಳಹೊಟ್ಟೆ ಅಥವಾ ಹಿಪ್ಸ್ ರೀಜನ್ ಇರ್ಬೋದು, ಈ ಜಾಗದಲ್ಲೆಲ್ಲ ಇಲ್ಲ ಅಂತಂದರೆ ಅಂಥವ್ರಿಗೆ ನಾವು ಲೈಪೋಸೆಕ್ಷನ್ ಅಂತ ಮಾಡಿದರೆ ಅವರಿಗೆ ದೇ ವಿಲ್ ಗೆಟ್ ಎ ಗುಡ್ ಶೇಪ್. ಇನ್ಸ್ಟೆಡ್ ಆಫ್ ಜನರಲೈಸ್ಡ್ ಒಬಿಸಿಟಿ ಅಂತಂದರೆ ಸಾಮಾನ್ಯವಾಗಿ ದಪ್ಪ ಇರೋಂಥವ್ರಿಗೆ ನಾವು ಲೈಪೋಸೆಕ್ಷನ್ ಅಂತ ಮಾಡಿದರೆ ಅವ್ರಿಗೇನು ಅದರಿಂದ ಪ್ರಯೋಜನ ಆಗೋದಿಲ್ಲ. ಸೊ ಇದು ಒಂದು. ನೆಕ್ಸ್ಟು ಇನ್ನೊಂದು ಕಾಮನ್ ಆಗಿ ಮಾಡೋದು ಅಂತಂದರೆ ರೈನೋಪ್ಲಾಸ್ಟಿ ಅಂತಂದರೆ ಮೂಗಿನ ಸರ್ಜರಿ. ಸಾಮಾನ್ಯವಾಗಿ ಇಟ್ಸ್ ಎ ವೆರಿ ಫೇಮಸ್ ಸೇಯಿಂಗ್, ನೋಸ್ ಈಸ್ ದ ಎಂಬಾಡಿಮೆಂಟ್ ಆಫ್ ಫೇಸ್ ಅಂತ ಅಂದ್ಬಿಟ್ಟು. ಸೊ ಇಟ್ ಗಿವ್ಸ್ ಎ ಕ್ಯಾರೆಕ್ಟರ್. ಸೊ ಜನಕ್ಕೆ ಏನು ಅಂತಂದರೆ, ಎಷ್ಟೋ ಸತಿ ನನಗೆ ಕನ್ಸಲ್ಟೇಷನ್ ಒಳಗೆ ಬಂದು ದೇ ವಿಲ್ ಬ್ರಿಂಗ್ ಸಮ್ ಸ್ಟಾರ್ಸ್ ಫೋಟೋಗ್ರಾಫ್ಸ್ ಆ್ಯಂಡ್ ದೆನ್ ದೇ ವಿಲ್ ಸೇ ಈ ಥರ ನನಗೆ ಮಾಡಿಕೊಡಿ ಸರ್ ಮೂಗು ಅಂತಂದ್ಬಿಟ್ಟು. ಆ್ಯಂಡ್ ದೆರ್ ವರ್ ಕಪಲ್ ಆಫ್ ಅಕೇಶನ್ಸ್ ಇನ್ ವಿಚ್ ದೇ ಟೋಲ್ಡ್ ಸರ್ ನಿಮ್ಮ ಥರ ಮೂಗಬೇಕು ಅಂತಂದ್ಬಿಟ್ಟು. ಆ್ಯಕ್ಚುಲಿ ಐ ಡೋಂಟ್ ನೋ ವೆದರ್ ನನ್ನ ನೋಸ್ ಸರಿಯಾಗಿದೆಯಲ್ಲ, ಬಟ್ ಆ ಥರ. ಸೊ ದೇ ಕಮ್ ವಿತ್ ಐ ಫಿಕ್ಸ್ ರೆಡಿಯಾ ದಟ್ ಈ ಥರ ನೋಸ್ ಇದ್ದರೆ ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು. ಸೊ ಆವಾಗ ಅದು ಒಂದು ತಪ್ಪು ಅಭಿಪ್ರಾಯ. ಆ್ಯಕ್ಚುಲಿ ಮೂಗಿನ ಸರ್ಜರಿ ಏನು ಅಂತಂದರೆ, ಸಾಮಾನ್ಯವಾಗಿ ಕೆಲವರಿಗೆ ತುಂಬ ಚಪ್ಪಟಿ ಆಗಿರುತ್ತೆ, ಇಲ್ಲ ಕೆಲವರಿಗೆ ತುಂಬ ಉದ್ದ ಅಂತಂದರೆ ಈ ಗಿಣಿ ಮೂಗಿದ್ದ ಹಾಗೆ, ಸೊ ಬೀಕ್ಡ್ ನೋಸ್ ಅಂತ ಹೇಳ್ತಾರಲ್ಲ. ಸೊ ಇವೆರಡು ಕಾಮನ್ ಆಗಿ ಬರುವಂಥ ಪ್ರಾಬ್ಲಮ್ಸ್. ಇದೆರಡರ ಜೊತೆನೂ ಸೇರಿಕೊಂಡು ಏನಾಗುತ್ತೆ, ಮೂಗಿನ ಒಳಕಂಬ ಅಂತ ಏನು ಹೇಳ್ತೀವಿ, ಸೆಪ್ಟಮ್, ಆ ಜಾಗನೂ ಅದು ಸ್ವಲ್ಪ ಅಡ್ಡದಿಡ್ಡಿ ಬೆಳ್ಕೊಂಡಿದ್ರೆ ಅವರಿಗೆ ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ, ಅಥವಾ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ. ಪದೇ ಪದೇ ಸೀನ್ ಬರೋದು, ಬೆಳಗಾಗಿದ್ದು ಶ್ವಾಸಕೋಶಗಳಲ್ಲೆಲ್ಲ ಊತ ಶುರುವಾಗಿ ಉಸಿರಾಡೋದಕ್ಕೆ ಕಷ್ಟ ಆಗೋದು, ಈ ಥರ ಎಲ್ಲ ಆಗುತ್ತೆ. ಸೊ ಇದಕ್ಕೆ ಎಗೈನ್ ಮತ್ತೆ ಸುತ್ತಿ ಬಳಸಿ ನಾವು ಫಾರ್ಮ್ ಆ್ಯಂಡ್ ಫಂಕ್ಷನ್, ಪ್ಲಾಸ್ಟಿಕ್ ಸರ್ಜರಿ ಒಳಗೆ ಇವೆರಡೇ ಮಾತಾಡ್ತಾ ಬರ್ತಿರ್ತೀವಿ ನಾವು. ಅಂತಂದರೆ ನೋಡೋದಕ್ಕೆ ಪ್ಲಸ್ ಕೆಲಸ ಮಾಡೋದಕ್ಕೆ ಎರಡಕ್ಕೂ ಅನುಕೂಲ ಕಾಣಿಸ್ಬೇಕು. ಸೊ ಫಾರ್ಮ್ ಆ್ಯಂಡ್ ಫಂಕ್ಷನ್. ಸೊ ಹಾಗಾಗಿ ರೈನೋಪ್ಲಾಸ್ಟಿ ಒಳಗೂ ಅದೇ ಥರನೇ ಮೂಗಿನ ಕಂಬ ಸರಿ ಮಾಡ್ತೀವಿ, ಅಥವಾ ಸೊಟ್ಟಪಟ್ಟ ಇದ್ದರೆ ಅದನ್ನು ನೆಟ್ಟ ಮಾಡ್ತೀವಿ. ಬಟ್ ಕೆಲವರಿಗೆ ಚಪ್ಪಟೆ ಇದ್ದರೆ ಅದಕ್ಕೆ ಬೇರೆ ಇಂಪ್ಲಾಂಟ್ಸ್ ಅಂತ ಏನು ಹೇಳ್ತೀವಿ, ಸಿಲಿಕಾನ್ ಇಂಪ್ಲಾಂಟ್ಸ್ ಅಂತ ಆಗ್ಬೋದು, ಅಥವಾ ಅದೇ ದೇಹದಿಂದ ತೆಗೆದುಕೊಂಡಿರುವಂಥ ಕೆಲವು ಮೂಳೆ ಪೀಸ್ ಇರ್ಬೋದು, ಅಥವಾ ಕಿವಿದು ಕಾರ್ಟ್ಲೇಜ್ ಪೀಸ್ ಇರ್ಬೋದು, ಅದನ್ನೆಲ್ಲ ಸೇರಿಸಿ ಶೇಪ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಇವನ್ನೆಲ್ಲ ಏನು ಮಾಡ್ತೀವಿ ಅಂತಂದರೆ, ಬಟ್ ಏನು ಕಾಸ್ಟ್ಲಿ ಇದು ಏನಂತಾರೆ
ಸ್ಕಾರ್ ಏನೂ ಇರೋದಿಲ್ವೇ? ಸ್ಕಾರ್ ಇದ್ದೇ ಇರುತ್ತೆ. ಯಾಕೆಂತಂದರೆ ಇದರೊಳಗೆ ಮೂಗಿನ ಒಳಭಾಗದಿಂದ ಕಟ್ ಮಾಡಿ ಮಾಡೋದ್ರಿಂದ ಅದನ್ನು ಅಷ್ಟು ಹೊರಗಡೆ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ. ಓಕೆ. ಸೊ ಹಾಗಾಗಿ ಜನಕ್ಕೆ ಏನು ಅಭಿಪ್ರಾಯ ಅಂತಂದರೆ, ಕಾಸ್ಮೆಟಿಕ್ ಸರ್ಜರಿ ಅಂತಂದರೆ ಎಲ್ಲೂ ಕಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ವಿಥೌಟ್ ಸರ್ಜರಿ ದೇ ವಿಲ್ ಡೂ ಕಾಸ್ಮೆಟಿಕ್ ಸರ್ಜರಿ. ಸೊ ಇಟ್ ಈಸ್ ನಾಟ್ ಪಾಸಿಬಲ್. ಸರ್ಜರಿ ಅಂತಂದರೆ ಇದು ಒಂದು ಹೈಲಿ ಡಿಸಿಪ್ಲಿನ್ಡ್ ಸರ್ಜರಿ. ಅಗೈನ್ ನಾನು ಎಲ್ಲೋ ಒಂದು ಜಾಗದಲ್ಲಿ ಕಟ್ ಮಾಡಲೇಬೇಕು, ಎಲ್ಲೋ ಒಂದು ಜಾಗದಲ್ಲಿ ಹೊಲಿಗೆ ಹಾಕಲೇಬೇಕು, ಆ ಜಾಗ ಮತ್ತೆ ಅದಕ್ಕೆ ಗಾಯ ಮಾಯಲೇಬೇಕು. ಗಾಯ ಮಾಡಿದ್ರೆ ಮತ್ತೆ ಅದಕ್ಕೆ ಸ್ಕಾರ್ ಆಗೋದು ಕಾಮನ್ ಅದು. ಸೊ ಹಾಗೆ ನಾವು ಎಲ್ಲಿ ಸ್ಕಾರ್ ಇಡ್ತೀವಿ, ಎಲ್ಲಿ ಜನಕ್ಕೆ ಕಾಣಿಸದೇ ಇರೋ ಹಾಗೆ ಅದನ್ನು ಬಳಕೆ ಮಾಡ್ತೀವಿ ಅನ್ನೋದ್ರ ಮೇಲೆ ಇದು ಡಿಪೆಂಡ್ಸ್. ಸೊ ದಟ್ ಈಸ್ ಎಕ್ಸಾಕ್ಟ್ಲಿ ಕಾಸ್ಮೆಟಿಕ್ ಸರ್ಜರಿ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ ನಾನು. ಸೊ ವೀಕ್ಷಕರೇ, ಇಂತಹ ಅನುಮಾನಗಳು ಅಂದರೆ ಕಾಸ್ಮೆಟಿಕ್ ಸರ್ಜರಿ ಬಗ್ಗೆ ನಿಮ್ಮ ಅನುಮಾನಗಳಿಗೆ ಡಾಕ್ಟರ್ ಉತ್ತರ ಕೊಡ್ತಾರೆ. ನೀವು ಕೂಡ ಕರೆ ಮಾಡಿ ಅವ್ರ ಜೊತೆ ನೇರವಾಗಿ ಮಾತಾಡಿ ನಿಮ್ಮ ಸಮಸ್ಯೆಗಳಿಗೆ ಅವರಿಂದ ಸೂಕ್ತ ಸಲಹೆಯನ್ನು ಪಡ್ಕೋಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸುಹಾಸಿನಿ ಮುಂದುವರಿಯುತ್ತೆ.